ವಾರದಲ್ಲಿ ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೀರಿ, ಇಲ್ಲವೇ ನಾವೇ ಹೈಕಮಾಂಡ್ ಭೇಟಿ ಮಾಡಬೇಕಾದಂಥ ಸನ್ನಿವೇಶ ಬರುತ್ತೆ. ಹೀಗಂತ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟರು. 7ರಿಂದ 8 ದಿನ ನೋಡಿ ಹೈಕಮಾಂಡ್ ಭೇಟಿ ಮಾಡ್ತೀವಿ. ಈ 7-8 ದಿನಗಳಲ್ಲಿ ಯಾವ ತೀರ್ಮಾನ ಆಗಲಿಲ್ಲ ಅಂದಾಗ ನಮ್ಮ ಮುಂದಿನ ನಡೆ ಸಿದ್ದರಾಮಯ್ಯರನ್ನ ಸಿಎಂ ಆಗಿ ಮುಂದುವರಿಸಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲ ಯಾವುದೇ ಬದಲಾವಣೆಯನ್ನಾದರೂ ಮಾಡಿ, ಯಾವಾಗ ಅಂತ ಅದನ್ನು ಹೇಳಬೇಕು. ಮತ್ತೆ ಗೊಂದಲ ಆಗೋದು, ಇದೇ ವಿಷಯವಾಗಿ ಪ್ರತಿದಿನ ಚರ್ಚೆ ಆಗೋದು, ಇದೆಲ್ಲ ಬೇಡ ಅನ್ನೋದು ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಅವರ ಹೇಳಿಕೆ. ಒಂದು ಗೊಂದಲ ಬಗೆಹರಿಸಿ, ಒಂದು ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಲಿ, ಬದಲಾವಣೆ ಮಾಡ್ತಾರ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರ್ಬೋದು, ನೋಡೋಣ. ಎಲ್ಲ ಗೊಂದಲಕ್ಕೆ ತೆರೆ ಎಳೀರಿ ಅಂತ. ಹೌದು, ಏನೋ ಒಂದು ಯಾಕೆಂದರೆ ಇದನ್ನು ವಿರೋಧ ಪಕ್ಷದವರು ಒಂಥರ ಆಹಾರ ಮಾಡ್ಕೊಬಿಟ್ಟಾರೆ. ದಿನನಿತ್ಯ ಅವ್ರಿಗೇನು ಬೇರೆ ಏನಿಲ್ಲ ಮಾತಾಡಲಿಕ್ಕೆ. ಈ ವಿಚಾರ ಎತ್ಕೊಳ್ಳೋದು, ಚರ್ಚೆ ಮಾಡೋದು, ಮಾಧ್ಯಮದಲ್ಲಿ ಚರ್ಚೆ ಮಾಡೋದು, ಸಿಗ್ತಾರೆಲ್ಲ ಮಾತಾಡೋದು, ಇದನ್ನು ಮಾಡ್ತಾರೆ. ಇದು ನಿಲ್ಲಬೇಕು ಅನ್ನೋದು ನಮ್ಮ ಒತ್ತಾಯ. ಯಾವುದು ಬೆಳವಣಿಗೆಗಳು, ಚರ್ಚೆಗಳು, ಅದಕ್ಕೋಸ್ಕರ ಇದಕ್ಕೆ ತೆರೆ ಎಳೀರಿ ಅಂತಲೇ ನಾವು ಕೇಳ್ತಾ ಇರೋದು.